आपका भी न्यूज नेशन में मैं हूं आबिद हुसैन शेख। वोटर्स की अहम जानकारी दी जिला कलेक्टर ने। आज बीजापुर डीसी विजय महांतेश दानम्मनवर ने मीडिया के जरिए कहा कि आने वाले चुनाव के चलते 1950 सेक्शन 14 बी और सेक्शन 23 में वोटर से जुड़े कुछ शर्तों को बदलाव के चलते विधानसभा और लोकसभा चुनाव में कुछ नए नियमों को शामिल किया गया है। वोटिंग में शामिल होने के लिए युवा पीढ़ी को कई सहूलतें। वोटर्स लिस्ट में शामिल होने के लिए साल में 4 बार अर्जी देने की प्रक्रिया। हर साल की तरह 1 जनवरी तक इंतज़ार नहीं करना पड़ेगा। जनता को 17 साल वाले युवा भी वोटर्स लिस्ट के लिए अपनी अर्जी दाखिल कर सकते हैं। अपनी जानकारी को करेक्शन करने के लिए फॉर्म नंबर 8 में अर्जी देख सकते हैं लोग। वोटर्स लिस्ट में आधार लिंक खुद ही मोबाइल में कर सकती है जनता। इन सभी अर्जियों को 1 अगस्त से जनता के लिए जारी की जाएगी। साथ ही चुनाव में आसानी होने के लिए सरकार ने मोबाइल ऐप तैयार किया है जो कि NVSP वोटर हेल्पलाइन और NVSP नाम से सरकार वेब पोर्टल में खुद मतदाता जाकर अपना अपडेट हासिल कर सकते हैं। इसकी अहम जानकारी दी बीजापुर जिला कलेक्टर महांतेश दानम्मनवर ने। तावे वरदी ಮಾಡಿದಿರಿ। ಇತ್ತೀಚೆಗೆ ಏನು ಜನತಾ ಪ್ರತಿನಿಧಿ ಕಾಯ್ದೆ 1950 ಸೆಕ್ಷನ್ 14B ಮತ್ತು ಸೆಕ್ಷನ್ 23 ಸ್ವಲ್ಪ ತಿದ್ದುಪಡಿಯಾಗಿದೆ। ಹಾಗೆಯೇ ಮತದಾರರ ನೋಂದಣಿ ನಿಯಮಗಳು 1969ರಲ್ಲಿ ಸಹ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದೆ ಕೇಂದ್ರ ಸರ್ಕಾರ। ಆ ಹಿನ್ನೆಲೆಯಲ್ಲಿ ಕೆಲವೊಂದು ಚುನಾವಣೆ ಮತದಾರ ಪಟ್ಟಿಯ ಪ್ರಕ್ರಿಯೆಯಲ್ಲಿ ಕೆಲವೊಂದು ಬದಲಾವಣೆಗಳು ಬಂದಿದೆ। ಆ ಬದಲಾವಣೆಗಳ ಬಗ್ಗೆ ತಮ್ಮೆಲ್ಲರಿಗೂ ನಾವು ಹಂಚಿಕೊಳ್ಬೇಕು ಅಂತೇಳಿ ಇವತ್ತು ಕರೆದಿದ್ದೇವೆ। ಮುಖ್ಯವಾಗಿ 3 ವಿಷಯಗಳಿದೆ। ತಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಮತದಾರರ ಪಟ್ಟಿಯನ್ನು ನಾವು ಪರಿಷ್ಕರಣೆ ಮಾಡಬೇಕಾದ್ರೆ ಆ ಜನವರಿ 1ಕ್ಕೆ ಯಾರು 18 ವರ್ಷ ಪೂರ್ಣಗೊಳ್ತಾರೆ ಅಂಥವರನ್ನು ಸೇರಿಸಲಿಕ್ಕೆ ನಾವು ಮಾಡ್ತಾಯಿದ್ವಿ। ಈಗ ಸರ್ಕಾರ ಏನು ಮಾಡಿದೆ, ಅಮೆಂಡ್ಮೆಂಟ್ ಮಾಡಿ ಜನವರಿ 1 ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಅಂದರೆ ತ್ರೈಮಾಸಿಕವಾಗಿ ಕ್ವಾರ್ಟರ್ಲಿ ಇದು ಆಗಬೇಕು ಅಂಥೇಳಿ ಏಪ್ರಿಲ್ 1, ಜುಲೈ 1 ಮತ್ತು ಅಕ್ಟೋಬರ್ 1 ಅವುಗಳನ್ನು ಕಟ್ ಆಫ್ ಡೇಟಾಗಿ ಮಾಡಬೇಕು ಅಂತ। ಅಂದರೆ ಈಗ ಯಾರಾದರೂ ಜುಲೈಯಲ್ಲಿ ಅಥವಾ 1ಕ್ಕೆ ಅವರು 18 ವರ್ಷ ಆಗಿದ್ದರೆ 1/1/2023ವರೆಗೆ ಮುಂಚೆ ಕಾಯಬೇಕಾಗಿತ್ತು। ಈಗ ಆಗ ಅವಶ್ಯಕತೆ ಇಲ್ಲ। ಜುಲೈ 1 ಆದ ನಂತರ ನಾವೇನು 2ನೇ ಕ್ವಾರ್ಟರ್ ರಿವ್ಯೂ 3ನೇದು ಮಾಡ್ತೇವೆ, ಆ ಸಂದರ್ಭದಲ್ಲಿ ಅವ್ರ ಹೆಸರನ್ನು ಸೇರಿಸಲಿಕ್ಕೆ ಅವಕಾಶ ಇದೆ। ಇದು ಮುಖ್ಯವಾದಂಥ ಬದಲಾವಣೆ। ಎರಡನೇದು, ಈಗೇನು ನಮ್ಮಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಲಿಕ್ಕೆ ಅಥವಾ ಹೆಸರನ್ನು ಕೈ ಬಿಡಲಿಕ್ಕೆ ಅಥವಾ ಮತದಾರ ಪಟ್ಟಿಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ತಿದ್ದುಪಡಿ ಮಾಡಲಿಕ್ಕೆ ಅಥವಾ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮತಗಟ್ಟೆಯಿಂದ ಇನ್ನೊಂದು ಮತಗಟ್ಟೆಗೆ ಹೋಗಲಿಕ್ಕೆ ವಿವಿಧ ಥರದ ನಮೂನೆಗಳಿದ್ದು, ಫಾರ್ಮ್ಸ್ ಇದ್ದು। ನಾವು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಲಿಕ್ಕೆ ಫಾರ್ಮ್ 6 ಅಂತ ಇತ್ತು, ಮತದಾರ ಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕಲಿಕ್ಕೆ ಫಾರ್ಮ್ 7 ಅಂತ ಇತ್ತು, ಮತ್ತು 8 ಏನಿದೆ, ಏನಾದರೂ ಹೆಸರು, ವಿಳಾಸ, ಭಾವಚಿತ್ರದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ತಿದ್ದುಪಡಿ ಮಾಡಲಿಕ್ಕಿತ್ತು। ಹಾಗೆ ನಮೂನೆ 8A ಅಂಥೇಳಿ ಒಂದು ಮತದಾರ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಶಿಫ್ಟ್ ಮಾಡಲಿಕ್ಕೆ, ಈ ಓಣಿಯಿಂದ ಬೇರೆ ಓಣಿಗೆ ಹೋಗಿರ್ತಾರೆ, ಸೊ ಮತದಾರರ ಭಾಗ ಚೇಂಜ್ ಆಗ್ತದೆ ಪೋಲಿಂಗ್ ಸ್ಟೇಷನ್, ಆವಾಗ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬದಲಾವಣೆ ಮಾಡಬೇಕಾದ್ರೆ ನಮೂನೆ 8A ಅಂತ ಕೊಡಬೇಕಾಗಿತ್ತು। ಇಲ್ಲಿ ಭಾಳ ಸ್ವಲ್ಪ ಕಾಂಪ್ಲಿಕೇಶನ್ನು, ಸಣ್ಣಪುಟ್ಟ ಗೊಂದಗಳಿತ್ತು ಅಂಥೇಳಿ ಸ್ವಲ್ಪ ಸರಳೀಕರಣವನ್ನು ಮಾಡಿದ್ದಾರೆ। ಮುಖ್ಯವಾಗಿ ನಮೂನೆ 6ರಲ್ಲಿ ಮುಂಚೆ ಏನಿತ್ತು, ನಮೂನೆ 6ರಲ್ಲಿ ಹಿಂದ್ಗಡೆ ಪೇಜಲ್ಲಿ ಒಂದು ಭಾಗ ಇತ್ತು, ಈಗಾಗಲೇ ಅವರು ಬೇರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೋಂದಣಿಯಾಗಿದ್ದರೆ ಅವರನ್ನು ಅಲ್ಲಿ ಇಂಥ ಕ್ಷೇತ್ರದ ನೋಂದಣಿಯಾಗಿದೆ, ಅಲ್ಲಿ ಹೆಸರನ್ನು ಕೈ ಬಿಡಿ ಅಂತ ಅವರು ಇದು ಮಾಡಬೇಕಾಗಿತ್ತು। ಈಗ ಅದನ್ನೆಲ್ಲ ತೆಗೆದುಬಿಟ್ಟು ಸರಳವಾಗಿ ನಮೂನೆ 6ಅನ್ನು ಮಾಡಿದ್ದಾರೆ। ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸಲಿಕ್ಕಷ್ಟೇ ಸೀಮಿತಗೊಳಿಸಿದ್ದಾರೆ। ಡಿಲಿಷನ್ ಇತ್ತು ಅಂದರೆ ನಮೂನೆ 7ರಲ್ಲಿ ಮಾಡ್ಬೋದು ಅಂತೇಳಿ। ಸೊ ದಟ್ ಈಸ್ ದಿ ಚೇಂಜ್। ಇಲ್ಲ ಭಾಳ ಸಲ ಏನಾಗ್ತಿತ್ತು, 2 ಕಡೆ ವೋಟರ್ಸ್ ಇದ್ದಾರೆ ಅಂಥೇಳಿ ಭಾಳ ಜನ ಯಾರಾದರೂ ಕಂಪ್ಲೇಂಟ್ ಕೊಡ್ತಾರೆ, ಇಲ್ಲಿ ಓಟ್ ಹಾಕಿದ್ದಾರೆ, ಅಲ್ಲಿ ಓಟ್ ಹಾಕಿದ್ದಾರೆ। ತಮಗೆಲ್ಲ ಗೊತ್ತು, ಮತದಾರ ಪಟ್ಟಿಯಲ್ಲಿ 2 ಹೆಸರಿದ್ದರೆ ಅದಕ್ಕೆ ಎಲ್ಲಿ ಪೀನಲ್ ಪ್ರಾವಿಷನ್ ಮೆನ್ಷನ್ ಮಾಡಿಲ್ಲ। ಬಟ್ ನಮಗೆ ಪೀನಲ್ ಅಂದರೆ ಲೀಗಲ್ ಸ್ಟ್ಯಾಂಡ್ ಎಲ್ಲಿ ಬರ್ತದೆ ಅಂತಂದರೆ, ಅವ್ರು ನಮೂನೆ 6 ಕೊಡಬೇಕಾದ್ರೆ
ಆ ಹಿಂದ್ಗಡೆ ಪೇಜ್ ಮೇಲೆ ಡಿಕ್ಲರೇಷನ್ ಇರ್ತಿತ್ತು, ನಾನು ಬೇರೆ ಯಾವುದೇ ಒಂದು ಮತದಾರ ಕ್ಷೇತ್ರದಲ್ಲಿ ಆಗಲಿ ಭಾಗದಲ್ಲಿ ಆಗಲಿ ನಾನು ನೋಂದಣಿ ಆಗಿಲ್ಲ, ಇಲ್ಲೇ ಫಸ್ಟ್ ಟೈಮ್ ನಾನು ಆಗ್ತಾಯಿದ್ದೀನಿ ಅಂತ. ಬಟ್ ಭಾಳ ಜನ ಬೇರೆ ಕಡೆ ಆಗಿದ್ದು ತಪ್ಪಾಗಿ ಕೊಟ್ಬಿಡೋ ಚಾನ್ಸ್ ಇರ್ತದೆ. ಅವಾಗ ಏನಾಗುತ್ತೆ ಅಂದರೆ ಅದು IPC 188, 180 ಫಾಲ್ಸ್ ಇನ್ಫಾರ್ಮೇಷನ್ ಟು ದಿ ಗೌರ್ಮೆಂಟ್ ಸರ್ವೆಂಟ್, ಆ ಒಂದು ಇದರಲ್ಲಿ ಪ್ರಾಸಿಕ್ಯೂಷನ್ ಮಾಡೋಕ್ಕಾಗ್ತದೆ. ಸೊ ಈಗ ಸರಳವಾಗಿ ನೇರವಾಗಿ ನಮೂನೆ 6ರಲ್ಲಿ ಸೇರ್ಪಡೆಗೆ ಮಾತ್ರ ಇಟ್ಟಿದ್ದಾರೆ, ಅವರು ಬೇರೆ ಕಡೆ ಹಿಂದ್ಗಡೆ ಭಾಗ ಏನಿತ್ತು ಅದನ್ನು ತೆಗೆದಿದ್ದಾರೆ. ಹಾಗೆ ನಮೂನೆ 7ರಲ್ಲಿ ಮತದಾರ ಪಟ್ಟಿಯಲ್ಲಿರುವಂಥ ಹೆಸರನ್ನು ಕೈ ಬಿಡೋ ಸಂಬಂಧಪಟ್ಟಂತೆ ಮತ್ತು ಅವಕಾಶ ಇತ್ತು, ಅದನ್ನು ಮತ್ತೆ ಸ್ವಲ್ಪ ಜಾಸ್ತಿ ವಿಸ್ತಾರವಾಗಿ ಮಾಡಿದ್ದಾರೆ. ಯಾರು ಮರಣ ಹೊಂದಿರ್ತಾರೆ ಅವ್ರು ಸಂಬಂಧಪಟ್ಟಂತೆ ಅರ್ಜಿ ಹಾಕಲಿಕ್ಕೆ, ಯಾರಾದರೂ ಮತದಾರ ಪಟ್ಟಿಯಲ್ಲಿ 18 ವರ್ಷ ಆಗದೇ ಅವ್ರು ಸೇರಿಕೊಂಡಿದ್ದರೆ ಅವರ ಹೆಸರನ್ನು ತೆಗೆದುಹಾಕಲಿಕ್ಕೆ ಅವಕಾಶ ಮಾಡಿದ್ದಾರೆ. ಮತ್ತು ಈಗಾಗಲೇ ಮತದಾರ ಪಟ್ಟಿಯಲ್ಲಿ ಬೇರೆ ಮತದಾರ ಪಟ್ಟಿ ನೋಂದಣಿಯಾಗಿದ್ದರೆ ಇಲ್ಲಿ ತೆಗೆದುಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ಜನ ಪರ್ಮನೆಂಟಾಗಿ ಶಿಫ್ಟ್ ಆಗಿರ್ತಾರೆ, ಸೊ ಅಂಥದ್ದು ಸಹ ಈ ಮತದಾರ ಪಟ್ಟಿಯನ್ನು ತೆಗಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಹೊಸ ಒಂದು ನಮೂನೆಯಲ್ಲಿ. ಮತ್ತು ಏನು ಯಾರು ಫಾರ್ಮ್ 7 ಹಾಕ್ತಾರೆ ವಿಶೇಷವಾಗಿ ಮರಣ ಕಾರಣಕ್ಕಾಗಿ, ಆವಾಗ ಮರಣ ಪ್ರಮಾಣ ಪತ್ರವನ್ನು ಆ ಫಾರ್ಮ್ ನಂಬರ್ 7 ಜೊತೆಗೆ ಲಗತ್ತಿಸಬೇಕು ಅಂತೇಳಿ ಹೊಸ ನಿಯಮಗಳು ಹೇಳ್ತದೆ. ಮತ್ತು ನಮೂನೆ 8 ನಾನು ಈಗಾಗಲೇ ಹೇಳಿದ ಹಾಗೆ ಮುಂಚೆ ಏನಿತ್ತು, ಹೆಸರಲ್ಲಿ ತಪ್ಪೇನಾದರೂ, ಕಾಗುಣಿತದಲ್ಲಿ ಏನಾದರೂ ತಪ್ಪಿದರೆ, ಭಾವಚಿತ್ರದಲ್ಲಿ ಏನಾದರೂ ತಪ್ಪಿದರೆ, ಅಡ್ರೆಸ್ ತಪ್ಪಿದರೆ ಇವುಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ಇತ್ತು ಮುಂಚೆ. ಈಗ ಅದನ್ನೇನು ಮಾಡಿದ್ದಾರೆ, ಇನ್ನೂ ಒಂದಿಷ್ಟು ಅವಕಾಶ ಮಾಡಿದ್ದಾರೆ. ಆ ತಿದ್ದುಪಡಿ ಜೊತೆಗೆ ಯಾರ್ದಾದ್ರೂ ಹೆಸರನ್ನು ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಬೇಕಾದ್ರೆ ನಮೂನೆ 8ರಲ್ಲಿ ಹಾಕಲಿಕ್ಕೆ ಅವಕಾಶ ಮಾಡಿದ್ದಾರೆ. ಒಂದೇ ವಿಧಾನಸಭಾ ಕ್ಷೇತ್ರದ ಒಂದು ಭಾಗದಿಂದ ಒಂದು ಪೋಲಿಂಗ್ ಸ್ಟೇಷನ್ ಇನ್ನೊಂದು ಪೋಲಿಂಗ್ ಸ್ಟೇಷನ್ಗೆ ಹೋಗ್ಬೇಕಂದ್ರೂ ನಮೂನೆ 8ರಲ್ಲಿ ಅವಕಾಶ ಮಾಡಿದ್ದಾರೆ. ಮತ್ತು ಯಾರಿಗಾದರೂ ಮುಂಚೆ ಎಪಿಕ್ ಬೇಕು ಅಂತೇಳಿ ಬದಲು ಎಪಿಕ್ ಬೇಕು ಅಂತ ಇದ್ದರೆ ನಮೂನೆ 001 ಅಂತ ಇತ್ತು ಮುಂಚೆ, ಅದನ್ನು ರದ್ದು ಮಾಡಿ ಈ ನಮೂನೆ 8ರಲ್ಲೇ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ 8ರಲ್ಲಿ ಮುಂಚೆ ಏನು 8A ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ ಏನು 8A ಆ 8A ರದ್ದು ಮಾಡಿದ್ದಾರೆ. ಮತ್ತು ಎಪಿಕ್ ಸಲುವಾಗಿ ಏನು ಮನವಿ ಕೊಡಬೇಕಿತ್ತು 001 ಅದನ್ನು ಸಹ ರದ್ದು ಮಾಡಿದ್ದಾರೆ. ಈ ಥರ ನಮೂನೆಗಳಲ್ಲಿ ಮುಖ್ಯ ಬದಲಾವಣೆಗಳು. ಮತ್ತು ಇನ್ನೊಂದು, ಈ ನಮ್ಮ ಮತದಾರರ ಪಟ್ಟಿ ಭಾಳಷ್ಟು ಆರೋಗ್ಯಕರವಾಗಿರಬೇಕು, ಅಂದರೆ ಹೆಲ್ದಿ ಇರಬೇಕು, ತಪ್ಪುಗಳಿರಬಾರ್ದು, ಡುಪ್ಲಿಕೇಶನ್ ಇರಬಾರ್ದು ಅಂಥೇಳಿ ಸರ್ಕಾರ ಇವತ್ತು ಮತದಾರರ ಪಟ್ಟಿಯಲ್ಲಿರುವಂಥ ಹೆಸರುಗಳಿಗೆ ಆಧಾರ್ ಸಂಖ್ಯೆಗಳನ್ನು ಸ್ವಯಂ ಪ್ರೇರಿತವಾಗಿ, ಯಾವುದು ನಾವು ಫೋರ್ಸ್ ಮಾಡೋಂಗಿಲ್ಲ, ಮತದಾರರು ಸ್ವಯಂ ಪ್ರೇರಿತವಾಗಿ ತಮ್ಮ ಏನು ವೋಟರ್ ಲಿಸ್ಟಲ್ಲಿ ಹೆಸರಿರ್ತದೆ ಆ ಹೆಸರಿಗೆ ಒಂದು ಆಧಾರ್ ಸಂಖ್ಯೆಯನ್ನು ಇದು ಮಾಡಬೇಕು ಅಂತ, ಇದು ಸ್ವಯಂ ಪ್ರೇರಿತ. ಸೊ ಈ ಸಂಬಂಧಪಟ್ಟಂತೆ ಏನು ಆಯೋಗ ಏನು ಹೇಳಿದೆ ಅಂದರೆ, ಮತದಾರರೇ ನೇರವಾಗಿ ಸ್ವಯಂ ಪ್ರೇರಿತರಾಗಿ ಆಧಾರನ್ನು ಕೊಡ್ಬೋದು. ಯಾರ ಹತ್ರ ಆಧಾರ್ ಇಲ್ಲ ಅಂತಂದರೆ ನಾವೇನು ಮತದಾನ ಮಾಡಲಿಕ್ಕೆ ಕೆಲವೊಂದು ದಾಖಲೆಗಳನ್ನು ಉಪಯೋಗ ಮಾಡ್ತೇವೆ, ಭಾವಚಿತ್ರ ಇರುವಂಥ ಗುರುತಿನ ಚೀಟಿಗಳನ್ನು, ಆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟು ಅವರ ಹೆಸರು ಸರಿ ಇದೆ ಅನ್ನೋದನ್ನು ಅವರು ಮಾಡ್ಕೋಬೇಕು. ಇದು ಮಾಡಲಿಕ್ಕೆ 2 ವ್ಯವಸ್ಥೆ ಇದೆ, ಒಂದು ಆನ್ಲೈನ್ ವ್ಯವಸ್ಥೆ, ಇನ್ನೊಂದು ಆಫ್ಲೈನ್ ವ್ಯವಸ್ಥೆ. ನೇರವಾಗಿ ಮತದಾರರು, ನಮ್ಮಲ್ಲಿ ಕೆಲವೊಂದು ಚುನಾವಣೆ ಸಂಬಂಧಪಟ್ಟಂತೆ ಆ್ಯಪ್ಗಳಿದೆ, ಒಂದು ಗರುಡ ಆ್ಯಪ್ ಅಂತ, ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಇದೆ, ಪ್ಲಸ್ NVSP ಅಂತ ಪೋರ್ಟಲ್ ಇದೆ, ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ. ಸೊ ಈ ಎರಡೂ ಮುಖಾಂತರ ನೇರವಾಗಿ ಲಾಗಿನ್ ಆಗಿ ಅವರೇನು ಮೊಬೈಲ್ ನಂಬರ್ ದಾಖಲೆ ಮಾಡಿರ್ತಾರೆ, ಕೊಟ್ಟಿರ್ತಾರೆ ನಮಗೆ, ಅದಕ್ಕೊಂದು OTP ಬರ್ತದೆ, ಅವರೇ ನೇರವಾಗಿ ಜೋಡಣೆ ಮಾಡ್ಬೋದು. ಸಪೋಸ್ ಯಾರಿಗಾದರೂ ಜೋಡಣೆ ಮಾಡಲಿಕ್ಕೆ ತೊಂದರೆ ಆದರೆ ಅವರು ಜಸ್ಟ್ 2 ಆ್ಯಪ್ಗಳಲ್ಲಿ ಅಪ್ಲಿಕೇಶನ್ ಹಾಕಿ ಕೈ ಬಿಟ್ಬಿಟ್ರೆ ಮುಂದೆ ಅದನ್ನು ನಮ್ಮ BLOs ಪ್ರೊಸೆಸ್ ಮಾಡ್ತಾರೆ. ಅದು ಇನ್ನೂ ಅನಕ್ಷರಸ್ಥರು ಅಥವಾ ಇನ್ನೂ ಹಳ್ಳಿಗಳಲ್ಲಿ ಕಷ್ಟ ಆದರೆ, ನಮ್ಮ ಹತ್ರ ಸ್ಮಾರ್ಟ್ಫೋನ್ ಇಲ್ಲ, ಇಂಟರ್ನೆಟ್ ಸಮಸ್ಯೆ ಇದೆ, ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ನಮ್ಮ BLOsಗೆ ನಮೂನೆ 6Bಯಲ್ಲಿ, ಇದು ಹೊಸ ಒಂದು 6B ಹೊಸದಾಗಿ ಸೇರ್ಪಡೆ ಮಾಡಿದ್ದೇವೆ, ನಮೂನೆ 6Bಯಲ್ಲಿ ಅರ್ಜಿ ಕೊಡಬೇಕು. ಮತ್ತು ಅದರಲ್ಲಿ ಅವ್ರ ಮೊಬೈಲ್ ಸಂಖ್ಯೆ ಹೇಳಬೇಕಾಗ್ತದೆ, ಪ್ಲಸ್ಸು ಆಧಾರ್ ನಂಬರನ್ನು ಕೊಡಬೇಕಾಗ್ತದೆ. ಸೊ ಇದನ್ನು ತೊಗೊಂಡು ನಾವು ಅದನ್ನು ಜೋಡಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ಏನು ಹೇಳಿದ್ದಾರೆ ಅಂದರೆ, ಈ ಎಲ್ಲ ನಿಯಮಗಳು 1/8/2022 ಜಾರಿಗೆ ಬರ್ತದೆ. ವಿಶೇಷವಾಗಿ ಆಧಾರ ಸೌಲಭ್ಯ ಏನಿದೆ 1/8/2022 31/3/2023 ಅವಧಿಯಲ್ಲಿ ನಾವು ಈ ಕಾರ್ಯವನ್ನು ಮಾಡಿ ಮುಗಿಸ್ಬೇಕು ಅಂತ ಇದೆ. ಬಟ್ ಯಾವುದೇ ಒತ್ತಡ ಇಲ್ಲ, ಸ್ವಯಂ ಪ್ರೇರಿತರಾಗಿ ಮತದಾರರು ಆಧಾರನ್ನು ಕೊಡಬೇಕು. ಆಧಾರ ಇಲ್ಲ ಅಂತಂದರೆ ಈ ನಾವು ಪಟ್ಟಿ ಮಾಡಿರುವಂಥ 11 ದಾಖಲೆ ಏನಿದೆ, ಭಾವಚಿತ್ರ ಇರುವಂಥ ಗುರುತಿನ ಚೀಟಿಗಳು, ಆ ಚೀಟಿಯನ್ನು ಕೊಡುವ ಮುಖಾಂತರ ಮತದಾರ ಪಟ್ಟಿಲಿ ಅವರ ಹೆಸರು ಏನಿದೆ ಅದು ಸರಿ ಇದೆ ಅನ್ನೋದನ್ನು ಅವರು ಕನ್ಫರ್ಮೇಷನ್ ಮಾಡಲಿಕ್ಕೆ ಕೊಡಬೇಕು. ಇಷ್ಟು ಮುಖ್ಯ. ಇದ್ರ ಜೊತೆಗೇ ತಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ನಾವು ಏನು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಾಯಿದ್ದೇವೆ,
ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ 1/1/2023 ಆ ಒಂದು ಕಟ್ ಆಫ್ ಡೇಟನ್ನು ಇಟ್ಕೊಂಡು ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದೆ. ಅದರದ್ದು ವೇಳಾಪಟ್ಟಿ ಈಗಾಗಲೇ ನಮಗೆ ಕೊಟ್ಟಿದ್ದಾರೆ. 4/8/2022ರಿಂದ 24/10/2022ರವರೆಗೆ ಈ ಪರಿಷ್ಕರಣೆ ಪೂರ್ವದಲ್ಲಿ ಕೆಲವೊಂದು ಕೆಲಸಗಳು ಮಾಡಬೇಕು ನಾವು. ಅಂದರೆ ಎಲ್ಲಿ ಈಗಾಗಲೇ ಇರುವಂಥ ಮತದಾರರ ಪಟ್ಟಿಯಲ್ಲಿ ಯಾವುದಾದ್ರೂ ಒಂದು ಪೋಲಿಂಗ್ ಸ್ಟೇಷನಲ್ಲಿ 1500ಕ್ಕಿಂತ ಹೆಚ್ಚು ಮತದಾರರಿದ್ದರೆ ಅಲ್ಲಿ ಆ ಮತದಾರ ಪಟ್ಟಿಯನ್ನು ಒಡೆದ್ಬಿಟ್ಟು 2 ಪ್ರತ್ಯೇಕ ಪೋಲಿಂಗ್ ಸ್ಟೇಷನ್ ಮಾಡುವಂಥದ್ದು. ಮತ್ತು ಏನಾಗಿದೆ, ಪ್ರತಿ ಬಾರಿ ನಾವು ನಿರಂತರ ಪ್ರಕ್ರಿಯೆಯಲ್ಲಿ ವೋಟರ್ಸ್ ಹೆಸರನ್ನ ಆ್ಯಡ್ ಮಾಡಿ ಸಾಮಾನ್ಯವಾಗಿ ಒಂದು ರೋಲಲ್ಲಿ ಸೆಕ್ಷನ್ ವೈಸ್ ಅಂದರೆ ಒಂದು ಭಾಗ ಪೋಲಿಂಗ್ ಸ್ಟೇಷನ್ ತೊಗೊಂಡ್ರೆ ಅದರಲ್ಲಿ ಓಣಿವಾರ ಇರಬೇಕು ಸೆಕ್ಷನ್ಸು, ಮತ್ತು ಸೆಕ್ಷನ್ನಲ್ಲಿ ವಿಭಾಗ ಅಂತ ಇರ್ತದೆ. ಅಂದರೆ ಒಂದು ಕುಟುಂಬದ ಮತದಾರರು ಒಂದೇ ಕಡೆ ಇರಬೇಕು ಅಂತ. ನಾವು ಎವ್ರಿ ಟೈಮ್ ಆ್ಯಡ್ ಮಾಡಿದಾಗ ಏನಾಗ್ಬಿಟ್ಟಿದೆ, ಮತದಾರರು ಹೆಚ್ಚು ಕಡಿಮೆ ಆಗಿರ್ತಾರೆ. ಅಂದರೆ ಓಣಿನೂ ಹಿಂದೆ ಹೆಚ್ಚು ಕಡಿಮೆ ಆಗಿರ್ತದೆ ಮತ್ತು ಒಂದು ಕುಟುಂಬದವರು ಅಲ್ಲಲ್ಲೇ ಆಗಿಬಿಟ್ಟಿರ್ತಾರೆ ಮತ್ತು ಒಂದೇ ಇದರಲ್ಲಿ ಡೂಪ್ಲಿಕೇಟು ಆಗಿರ್ತವೆ ಕೆಲವೊಂದು. ಸೊ ಅವುಗಳನ್ನೆಲ್ಲ ಸರಿಪಡಿಸಿ, ಅಂದರೆ ಒಂದು ಪೋಲಿಂಗ್ ಸ್ಟೇಷನ್ ಅಂದರೆ ಸೆಕ್ಷನ್ಸ್ ಇರಬೇಕು, ಸೆಕ್ಷನಲ್ಲಿ ವಿಭಾಗಗಳಿರಬೇಕು, ಆ ಒಂದು ವಿಭಾಗದಲ್ಲಿ ಆ ಸಂಬಂಧಪಟ್ಟ ಕುಟುಂಬದಲ್ಲಿ ಎಲ್ಲರೂ ಒಂದೇ ಕಡೆ ಹೆಸರಿರಬೇಕು. ಇದೆಲ್ಲ ಪ್ರಕ್ರಿಯೆಯನ್ನು ನಾವು ಮಾಡ್ಕೋಬೇಕು. ನೆಕ್ಸ್ಟ್ ಒಂದು 2-3 ತಿಂಗಳು ಮಾಡಿಕೊಂಡು 9/11/2022 ಇನ್ನು 9/11/2022ರಂದು ಈ ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತೇವೆ. ಸೊ 9/11/2022 ಪ್ರಕಟಣೆ ಆದ ನಂತರ 9ನೇ ತಾರೀಕು 9/11ರಿಂದ 8/12/2022 ಅಂದರೆ 1 ತಿಂಗಳ ಕಾಲಾವಕಾಶ ಇದೆ. ಏನು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆಗೆ ಕೊಡಬಹುದು ಫಾರ್ಮ್ 6ಅನ್ನು, ಅಥವಾ ಇರುವಂಥ ಹೆಸರನ್ನು ತೆಗೆದು ಹಾಕಲಿಕ್ಕೆ ಯಾರಾದರೂ ತಕರಾರು ಅರ್ಜಿಯನ್ನು ಫಾರ್ಮ್ 7ನಲ್ಲಿ ಕೊಡ್ಬೋದು. ಸೊ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತ ಹೇಳಿ 1 ತಿಂಗಳ ಕಾಲಾವಕಾಶವನ್ನು ನಾವು ಕೊಡ್ತಾಯಿದ್ದೇವೆ. ಈ ಬಂದಂಥ ಏನು ಕ್ಲೇಮ್ಸು ಮತ್ತು ಅಬ್ಜೆಕ್ಷನ್ಸ್ ಇದೆ ಇವುಗಳೆಲ್ಲವನ್ನು ಪರಿಶೀಲನೆ ಮಾಡಿ ಇವುಗಳನ್ನ ವಿಲೆ ಮಾಡಲಿಕ್ಕೆ ನಮಗೆ ಟೈಮ್ ಕೊಟ್ಟಿದ್ದಾರೆ. 26/12/2022ರವರೆಗೆ ನಾವು ಇದನ್ನೆಲ್ಲ ಇತ್ಯರ್ಥಗೊಳಿಸಬೇಕು, ಬಂದಂಥ ಕ್ಲೇಮ್ಸು ಮತ್ತು ಅಬ್ಜೆಕ್ಷನ್ಸು. ತಮಗೆಲ್ಲ ಗೊತ್ತಿದೆ, ಪ್ರತಿ ಬಾರಿ ಈ ಥರ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆದ ಸಂದರ್ಭದಲ್ಲಿ ನಾವು ಮನೆ ಮನೆಗೆ ಹೋಗಿ ಎಲ್ಲ ಮಾಡ್ತಾ ಇರ್ತೇವೆ. ಅದ್ರ ಜೊತೆಗೇ ವಿಶೇಷವಾಗಿ ನಾವು ಕ್ಯಾಂಪ್ಗಳನ್ನು ಮಾಡ್ತೇವೆ. ಬೂತ್ ಮಟ್ಟದಲ್ಲಿರ್ಬೋದು ಅಥವಾ AER ಸಹಾಯಕ ಮತದಾರರ ಕಚೇರಿಗಳಿರ್ಬೋದು ಅಥವಾ ಮತದಾರರ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ವಿಶೇಷ ಕ್ಯಾಂಪ್ಗಳನ್ನು ಮಾಡಿ ಅಲ್ಲಿ ವೋಟರ್ಸ್ ಬಂದು ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ಗೆ ಏನಾದರೂ ಇದ್ದರೆ ಅರ್ಜಿಗಳನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಸೊ ಒಟ್ಟಾರೆ 5/1/2023 ಅವತ್ತು ನಾವು ಅಂತಿಮ ಮತದಾರರ ಪಟ್ಟಿಯನ್ನು ಅಧಿಸೂಚನೆ ಮಾಡಬೇಕು. ದಿಸ್ ಇಸ್ ದಿ ಹೋಲ್. ಇದು ವಿಶೇಷವಾಗಿ ತಮಗೆ ಗೊತ್ತಿದೆ, ಇದು ಚುನಾವಣೆ ಬರುವಂಥ ವರ್ಷ. ಈ ಪ್ರಕ್ರಿಯೆ ಬಹಳಷ್ಟು ಕಟ್ಟುಬದ್ದಾಗಿ ಭಾಳಷ್ಟು ಸಿಸ್ಟಮೆಟಿಕ್ ಆಗಬೇಕಾಗ್ತದೆ. ಹೀಗಾಗಿ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಾವು ಸಹ ಇದರ ಮೇಲ್ವಿಚಾರಣೆಯನ್ನು ಮಾಡ್ತೇವೆ ಮತ್ತು ಕೇಂದ್ರ ಚುನಾವಣಾ ಆಯೋಗದಿಂದಲೂ ಸಹ ಚುನಾವಣಾ ರೋಲ್ ಅಬ್ಸರ್ವರ್ಸ್ ಅಂತಲೂ ಬರ್ತಾರೆ. ಅವರು ಸಹ ಮತದಾರರ ಪಟ್ಟಿ ಪ್ರಕ್ರಿಯೆ ಸರಿಯಾಗಿ ನಡೀತದೆ ಚೆಕ್ ಮಾಡ್ತಾರೆ. ಇದ್ರ ಜೊತೆಗೇ ನಮ್ಮ ರಾಜ್ಯದಲ್ಲಿರುವಂಥ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಅಲ್ಲಿಂದನೂ ಸಹ ಅಧಿಕಾರಿಗಳು ಬಂದು ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆಯ ಮೇಲುಸ್ತುವಾರಿಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ, ಮಾನ್ಯತೆ ಪಡೆದಂಥ ರಾಜಕೀಯ ಪಕ್ಷಗಳು ಅವರು ಬೂತ್ ಲೆವೆಲ್ ಏಜೆಂಟ್ಸನ್ನು ಪ್ರತಿ ಬೂತ್ಗೂ ಒಬ್ಬ ಏಜೆಂಟ್ಸನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ, ಮಾಡಿರ್ತಾರೆ. ಈ ಬೂತ್ ಲೆವೆಲ್ ಏಜೆಂಟ್ಸು ಮತದಾರರಿಗೆ ಅನುಕೂಲ ಆಗಲಿ ಅಂತೇಳಿ ಬಲ್ಕಲ್ಲಿ ಅಪ್ಲಿಕೇಶನ್ ಕೊಡಲಿಕ್ಕೆ ಅವಕಾಶ ಇದೆ. ಬಟ್ ಒಂದು ದಿವಸಕ್ಕೆ ಒಬ್ಬ ಬೂತ್ ಲೆವೆಲ್ ಏಜೆಂಟ್ 10 ಅರ್ಜಿಗಿಂತ ಕೊಡಲಿಕ್ಕೆ ಅವಕಾಶ ಇಲ್ಲ. ಮತ್ತು ಎಂಟೈರ್ ಅವಧಿಯಲ್ಲಿ ಇದೇನು 1 ತಿಂಗಳ ನಾವೊಂದು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ಇದೆ, ಆ ಅವಧಿಯಲ್ಲಿ ಒಬ್ಬ BLA 30ಕ್ಕಿಂತ ಹೆಚ್ಚು ಕೊಟ್ಟರೆ, ಒಬ್ಬ BLAನೇ ಕೊಟ್ಟರೆ ಅಂಥ ಅರ್ಜಿಗಳನ್ನು ಖುದ್ದಾಗಿ ಸಹಾಯಕ ಮತದಾರ ನೋಂದಣಾಧಿಕಾರಿ ಅಂದರೆ ನಮ್ಮ ತಹಸೀಲ್ದಾರ್ಸು ಮತ್ತು ಮತದಾರ ನೋಂದಣಾಧಿಕಾರಿ ನಮ್ಮ ACಗಳು ಖುದ್ದಾಗಿ ಪರಿಶೀಲನೆ ಮಾಡಬೇಕು. ರೂಟೀನ್ ಅರ್ಜಿಗಳಾದರೆ BLOs ಮಾಡ್ತಾರೆ, ರ್ಯಾಂಡಮ್ ಚೆಕ್ ನಾವು ಮಾಡ್ತಾ ಇರ್ತೀವಿ. ಬಟ್ ಯಾವುದಾದ್ರೂ BLA ಭಾಳಷ್ಟು ಬಲ್ಕ್ ಯಾಕಂದರೆ ಗೊತ್ತಿದೆ ಆ ಥರ ಬಲ್ಕ್ ಅಪ್ಲಿಕೇಶನ್ಸ್ ಕೊಡ್ತಾರಂದರೆ ಸ್ವಲ್ಪ ದುರುದ್ದೇಶ ಇರುವ ಸಾಧ್ಯತೆ ಇರ್ತದೆ. ಮತ್ತು ಯಾರು BLA ನಮಗೆ ಅರ್ಜಿಗಳನ್ನು ಕೊಡ್ತಾರೆ ಅವರು ಖುದ್ದಾಗಿ ಈ ಅರ್ಜಿಗಳನ್ನ ನಾನು ಪರಿಶೀಲನೆ ಮಾಡಿದ್ದೀನಿ ಅಂತೇಳಿ ಒಂದು ದೃಢೀಕರಣ ಪತ್ರವನ್ನು ಕೊಡಬೇಕು ಅಂತೇಳಿ ಚುನಾವಣಾ ಆಯೋಗ ಹೇಳ್ತದೆ. और खबरों के लिए देखते रहिए बी न्यूज़ नेशन।